ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಒಂದು ಸೂಪರ್ ಡೂಪರ್ ಆಗಿರೋ ವಿಡಿಯೋ ತಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ, ಗಣೇಶನ್ ಕೂರಿಸೋದಕ್ಕೆ ಊರಲ್ಲಿ ಹುಡುಗರು ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ, ಆ ವಿಡಿಯೋನ ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಮನ್ನೆಲ್ಲ ನಗಿಸುವ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೋ ಗಣೇಶ, ಯೋಮ್ ಮಾಡ್ತಿದ್ಯಲ್ಲ, ಬಾರ್ಲ ಟೈಮ್ ಆಗ್ತೈತೆ. ನೀನು ಇನ್ನ ಒಳಗೆ ಒಕ್ಕೊಂಡಿದ್ಯೇನಪ್ಪ, ಬಾರ್ಲ ಈಶಿಕೆ ನೀನಿರುವರ ಕಂಡ್ಲ. ನೀನು ಹೋಗಣ ಅಂತೇಳಿ ಒಳಗೆ ಒಕ್ಕೊಂಡೇವ್ ನಿನ್ನಾನ. ಯಾಕಲ್ಲ ರಜಾ ಬಂದಿದ್ದು? ಏನ್ ಸಮಾಚಾರ? ಯಾಕೆ ಗಣೇಶನ್ಗೆ ಹೋಗ್ತಾ ಇದೀಯಾ? ಏನ್ ಇಸ್ಯ? ಯೋನಿಲ್ಲ ಕಣೋಣ, ಆಟ ಆಡಕ್ ಹೋಗೋಣ ಅಂತೇಳಿ ಕೂಗ್ತಾ ಇದ್ದೆ. ಅವನು ಆಟ ಆಡಕ್ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಬಾರ್ಲ ಅಂತ ಕೂಗ್ತಿದ್ದ ಅಷ್ಟೇಯ. ಹಾ, ನಂತಾಗೇನ್ ನಾಟಕ ಆಡ್ತೀರಿ ನೀವೆಲ್ಲ ಸೇರ್ಕೊಂಡು ಗಣೇಶಗ್ ದುಡ್ಡು ಎತ್ತಕ್ ಹೋಗ್ತೀರೇನೋ ಅನ್ನಿಸ್ತೈತಿ. ಹೋದ ವರ್ಷ ಹಿಂಗೆ ಮಾಡಿದ್ದು. ಹೋದ ವರ್ಷ ಅವನಿಗೆ ಸೋರಿಯಾಗಿ ಯೋರಿಕ್ಕಿದ್ದೆ. ಈ ವರ್ಷ ಏನನ ಹೋದ್ರೆ ಕಾಲ್ ಮುರ್ರಾಕ್ಬಿಡ್ತೀನಿ. ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ಅವನಿಗೆ. ಹೋದ ವರ್ಷ ಹೊಣದಿರೋದು ಮರ್ತೇವನಿ ಅನ್ನಿಸ್ತೈತ ಅವನು. ಈ ವರ್ಷ ಏನೋ ನಾವು ಬರ್ಬೇಕು. ನಿಮ್ಮನ್ನು ಅಷ್ಟೇ ಎಲ್ಲನ ದುಡ್ಡು ಎತ್ತದ್ ನೋಡ್ಬೇಕು. ಅವಾಗಿರ್ತೈತಿ ನಿಮ್ಗೆ ಎಲ್ಲರಿಗೂ ಗ್ರಾಚಾರ ಬಿಡಿಸ್ತೀನಿ. ಏನ ಇಲ್ಲ, ದುಡ್ಡು ಗಿಡ್ಡು ಎತ್ತಕ್ಕಲ್ಲ, ಆಟ ಆಡಕ್ ಹೋಗೋಣ ಅಂತೇಳಿ ಕೂಗಿದ್ದಷ್ಟೇನ. ದುಡ್ಡು ಪಡ್ಡ ಎತ್ತಕ್ಕೇನು ಹೋಗಲ್ಲ, ಸುಮ್ಕಿರು. ಅದೇ ಹೇಳಿಲ್ವೇ, ಇವನಾನ ದುಡ್ಡು ಗಿಡ್ಡು ಎತ್ತಕ್ ಹೋದ್ರೆ ಸೋರಿಯಾಗಿ ಏರಿಕ್ತೀನಿ ಎಲ್ಲವರ್ನು. ಇರ್ತೈತೆ ಇರೋದೇ ಇಲ್ವೇ, ಎಲ್ಲಾರನು ಗಾಡಿ ತಡಕೊಂಡು ದುಡ್ಡು ಕೊಡ್ರಿ ಅಂತ ಅದೇ ಒಂದು ಅವತಾರ ಆಡ್ಕೊಂಡು ಏನಿಲ್ಲ. ಈಗ ನೋಡು, ಸೊರಿಯಾಗಿ ಬಿಟ್ಬಿಡ್ತೀನಿ. ಹಬ್ಬಬ್ಬನು ಏನಾನ ಎಲ್ಲಾನ ದುಡ್ಡು ಕೇಳ್ತಾವ್ರಿ ಅಂತ ಯಾರನ್ನ ಹೇಳ್ಬೇಕು. ಅವಾಗ ಐತಿ ನಿಮ್ಗೆ. ಸರಿ ಬೊತ್ತಂತಡಿ ಹೇಳ್ತೀನಿ. ಹೋಗಿ ಒಳಕ್ಕಿ ಹೋಗಿ ಒಂದ್ ಕ್ಷಣ ಆಟ ಆಡಿ ಅಪ್ಪನ್ ಬರ್ಬೇಕು. ಹೆಂಗ ಇದೇನ್ಲಾರಂಗ ಎದ್ದೇಳವತ್ಗೆ ಗಣೇಶರ ಅಪ್ಪ ಹಿಂಗ್ ಬೈತೈತೆ. ಇನ್ ನಾವೇನ ಹೋದ್ರೆ ಸುಮ್ನೆ ಬಿಟ್ಟಾರೆ. ಇವ ಅಣ್ಣ ಒಂದೇ ಬೈಯೋದಲ್ದರೆ ನಮ್ಮನೆಗೂ ಬೈಕಿದ್ರೆ ಯೋನ್ರ ಎಲ್ಲ ಮಾಡೋದು. ಯೋನು ಮಾಡಲ್ಲ, ವಿಷಣ ಬೈತಾರೆ. ಹೋಯ್ತಾರೆ, ಸುಮ್ಕ ಹಾಕ್ತಾರಪ್ಪ. ಇವ್ರು ಬೈತಾರೆ ಅಂತ ಗಣೇಶಗ್ ದುಡ್ಡು ಎತ್ತದ ನಿಲ್ಸಾಕಾಗ್ತೈತೆ. ನೀವಿರುವಾರ ನೀವ್ ಎದ್ರ ಕಂಬ್ತೀರಪ್ಪ. ಅದೇ ಯೋನ ಮಾಡ್ತಾರೆ ನಮಗೆ. ಏನು ಒಯ್ತಾರಪ್ಪ ಎಲ್ಡೇಟ. ಏನು ಒಯ್ದ್ರೆ ಮೈ ಮುರಿತೈತೆ. ತಿರಾನ ಬೈದ್ರು ಬೈತಾರೆ. ಇನ್ನೇನ್ ಮಾಡಕ್ಕಾಗ್ತೈತೆ? ಮುಂದಿನ ಅಷ್ಟೊತ್ತಿಗೆ ಅದು ಮರ್ತೋಗಿರ್ತಾರೆ. ಅಯ್ಯೋ ಬಿಡತ್ತಗೆ. ರಾಜ, ಏ ರಂಗ, ಸ್ಯಾನೆ ಹೊತ್ತಾತೆ ನೀವು ಬಂದು. ನಾನು ಒಳಗೆ ಉಮ್ತಕ್ ಕುಂತಿದ್ದೆ ಕಣ್ಲ. ನಮ್ಮ ಅಮ್ಮ ಇವತ್ತು ಅಡುಗೆ ಮಾಡೋದು ಲೇಟ್ ಆಯ್ತು. ಉಮ್ತಕ್ ಕುಂತಿದ್ದೆ ಉಂಡೋಗೋಣ ಅಂತೇಳಿ. ನಮ್ಮ ಅಪ್ಪ ಏನನ ಬೈಗೈತೆ. ನಾವು ದುಡ್ಡು ಎತ್ತಕ್ ಹೋಗೋದೇನ ಗೊತ್ತಿತ್ತಾತೆ ನಮ್ಮ ಅಪ್ಪಯ್ಯಗೆ. ಏಯ್ ಗಣೇಶ, ಸ್ಯಾನೆ ಹೊತ್ತನಾಗ್ಲಿ ಏನನಾಗ್ಲಿ ನಡಿರೋಗನ. ಈಗ ಏನನ ನಿಮ್ಮ ಅಪ್ಪಯ್ಯ ದುಡ್ಡು ಎತ್ತಕ್ ಹೋಗೋದು ಕೇಳಿಸ್ಕೊಂಡ್ರೆ ಮಕ್ಕೆ ಉಗಿತೈತಿ. ಎಲ್ಲಾರನು ಉಗ್ಯದಿರ್ಲಿ, ಎಲ್ಲಾರನು ಇಟ್ಕೊಂಡು ದಬ ಗಟ್ಟಿಸ್ತೈತಿ. ಈಗಿನ ಏಳಾಗೈತಿ. ದುಡ್ಡು ಗಿಡ್ಡು ಎತ್ತಕ್ ಹೋದ್ರೆ ಸರಿಯಾಗಿ ಗಣಿತೀವಿ ಅಂತೇಳಿ. ನಡೀರಿ ದೂರನ, ಅದೇ ನಮ್ಮೂರು ಕೊನೆ ದಾರಿಗೆ ಹೋಗೋಣ. ಯಾರೋ ಹತ್ತು ಬರೋಲ್ಲ. ಎಲ್ಲ ಹೊಲ್ದ ಕಡೆಗೆ ಹೋದ್ರೆ ಯಾರೋ ಹತ್ತು ಬರೋಲ್ಲ. ಹತ್ತು ಹೋಗೋಣ ನಡೀರಿ. ತಿರ್ಗಾ ಕೇಳಿಸ್ಕೊಂಡ್ರೆ ನಿಮ್ಮ ಅಪ್ಪಯ್ಯ ಬೈತೈತಿ. ನಡೀರಿ. ಲೋ ಗಣೇಶ, ಒಂದ ಕಡ್ಡಿ ನನ್ನ ತಗೋಬೇಕು ಕಣಲ್ಲ. ಹಿಂಗೆ ಅಡ್ಡ ಇಟ್ಕೊಂಡು ನಿಂತ್ಕೊಂಡ್ರೆ ಯಾರು ನನ್ನ ಬಂದಾರನ್ನ ಅಡ್ಡ ಹಾಕಕ್ಕೆ ಸರಿ ಆಗ್ತೈತಿ. ಅವಾಗ ಇಲ್ಲ ಅಂದರೆ ಬುರ್ರ ಅಂತ ಹೋಗ್ಬಿಡ್ತಾರೆ. ಕಡ್ಡಿ ಅಡ್ಡ ಇಕ್ಕಿರೆ ನಿಲ್ಲಿಸ್ತಾರೆ. ಎಲ್ಲನ ಒಂದು ನೋಡ್ಕೊಂಡು ಕಡ್ಡಿ ತಗೊಳ್ರಿ. ದುಡ್ಡು ಕೊಡ್ತಾರ ಕೊಡೋದೇ ಇಲ್ಲ. ಆಮೇಲೆ ದುಡ್ಡು ಕೊಡಲ್ಲ ಅಂಬ ಸಿಟ್ಟಿಗೆ ಕೋಲ್ತಾಂಡ್ ನಮ್ಮನೆ ಒಯ್ದ್ರಿ ಮಾಡೋದು. ಏ ಇವನು ಮಾಡಲ್ಲ, ಸುಮ್ಮನೆ ನಿಂತ್ಕೊಳ್ಳ ರಂಗ. ನೀನಿರ್ವಾರ ನೀನು ಅಂದಂಗೆ ಈ ಮುಂಜಾನು ಸೂರಿ ಬತ್ತೀವಿ ಅಂತಿದ್ರು. ಅವ್ರು ನಾಪತ್ತೆ ಅಲ್ವಲ್ಲ, ನಾಪತ್ತೆ ಆಗಿರಲ್ಲ ರಾಜ. ಯೋಟತ್ತಿಗೆ ಬರೋಣ ಇವರು. ಅಯ್ಯೋ ಬಾತ, ಬಾಯಾಗ ಮಾತ್ರ ನಿಮ್ಗಿನ ಮುಂದಾಗೆ ಬತ್ತೀವಿ ಅಂತ ಹೇಳ್ತಿದ್ರು. ಈಟತ್ತಾದ್ರೂ ಬಂದಿಲ್ಲ. ಹತ್ ನೋಡು ಅಗಳಲ್ಲ. ಗಣೇಶ ಬಂದ್ರು ನೋಡಲ್ಲಲ್ಲಿ. ನಾವೇ ಮೊದ್ಲು ಬಂದಿದ್ದೀವಿ. ಸೂರಿ ಮುಂಜ ಬಾಯಾಗ ಮಾತ್ರ ನಿಮ್ಗಿನ ಮುಂಚಾಗ ನಾವೇ ಬತ್ತೀವಿ ಅಂತಿದ್ರಿ. ನೋಡು, ನಿಮ್ಗಿನ ಮುಂಚಾಗ ನಾವೇ ಬಂದಿದ್ದೀವಿ. ಯಾರೋ ಒಬ್ರು ಬಂದವರಲ್ಲ, ಬಿಡ್ರತ್ತ ಹೋಗ್ಲಿ. ಈಗ ಸದ್ಯಕ್ಕೆ ಯಾರನ್ನ ಬತ್ತಾರೇನ ನೋಡ್ರಿ. ಕಣ್ಣು ಹಾಯಿಸ್ರಿ, ದೂರದಾಗ ಯಾರನ್ನ ಬತ್ತಾರೇನ. ಏ ರಾಜ, ಅತ್ ನೋಡು, ಎಲ್ಲ ದೂರದಾಗ ಒಂದು ಗಾಡಿ ಬತ್ತೈತಿ. ಆಗ ಬಂದೇ ಬಿಡ್ತು. ನಿಲ್ಸು ಅಣ್ಣ ನಿಲ್ಸು. ಯಾಕ್ರಲ್ಲ ಹುಡುಗರ, ನಿಮ್ಗೇನು ಮಾಡೋಕ್ಕೇನು ಉದ್ಯೋಗ ಇಲ್ವೇ? ಯಾಕೆ ಕಡ್ಡಿ ಅಡ್ಡ ನಿಲ್ಲಿಸ್ಕೊಂಡು ಎಲ್ಲರೂ ನಿಂತಿದ್ದೀರಲ್ಲ?
ನಾವೇನು ಎತ್ಲ ಹೋಗೋದು ಬೇಡವೆ ಸರಿಯದರು ಕೊಂಡ್ರಲ್ಲ ಹೋಗಿ ಅಲ್ಲೆಲ್ಲ ಆಟ ಆಡೋಣ ಅಂಬೋದು ಬಿಟ್ಟು ಇಲ್ಲಿ ನಮ್ಮನ್ನ ಆಟ ಆಡ್ಸಕ್ಕೆ ಬಂದೇವ್ರಿ ಹೋಗಿ ಎಲ್ಲನ ಆಟ ಆಡೋಗ್ರಿ ತೆಗೀರಿ ನನಗೆ ದಾರಿ ಬಿಡ್ರಿ ನಮಗೆ ಅರ್ಜೆಂಟ್ ಕೆಲಸ ಐತೆ ನನಗೆ. ಎಣ ಜಾಗ ಬಿಡ್ತೀವಿ, ದುಡ್ಡು ಕೊಡು ಫಸ್ಟ್. ದುಡ್ಡು ಕೊಟ್ಟ ಮೇಲೆ ಜಾಗ ಬಿಡ್ತೀವಿ ನಿನಗೆ. ದುಡ್ಡು ನಾನೇನು ನಿಮ್ಮ ಅಪ್ಪ ನಾಳೆ ಸಾಲ ತಿಂದಿದ್ದೀನಿ ತೆಗಿಯಲ್ಲ ಅವನು ದುಡ್ಡು ಇಲ್ಲದು ದುಗ್ಗಾಣಿ ಇಲ್ಲ ಯಾತಕ್ಕೆ ನಿಮಗೆ ದುಡ್ಡು ನಿಮಗೆ ಏನಕನ ಖರ್ಚಿಗೆ ದುಡ್ಡು ಬೇಕು ಅಂದರೆ ಹೋಗಿ ನಿಮ್ಮ ಅಪ್ಪ ಯಾರನ್ನ ಕೇಳ್ಬೇಕು, ನಮ್ಮಂಗೆ ಕೇಳಿರಿ ನಾವೇನು ನಿಮ್ಮ ಅಪ್ಪ ಏನೇ? ಓಹೋ ಸರಿಯದ ಅನ್ಕೊಂಡ್ಲ ನೀವಿರ್ವರ ಹೋಗಿ ಎಲ್ಲನ ಆಟ ಆಡೋಗ್ರಿ ತೆಗೀರಿ ನನಗೆ ದಾರಿ ಬಿಡ್ರಿ ನನಗೆ ಟೈಮ್ ಆಗ್ತೈತಿ. ಅಲ್ಲ ಕಣ್ರಲ್ಲ ಹುಡುಗ್ರ ಮುಂದಾಗೆ ಹೇಳಿದ್ದಿದ್ರೆ ಗಣಪತಿಗೆ ಅಂತ ಕೊಡ್ತಿದ್ದೆ, ನಾನು ಯಾಕೋ ಏನೋ ಅಂತ ಅನ್ಕೊಂಡೆ ಮರ್ತೇ ಬಿಟ್ಟೆ ಗಣಪತಿದ. ಬೈಕೆ ಬಿಡ್ರಿ ತಗೊಳ್ರಿ ನನ್ನ ತಕ್ಷಣ ಶಾನೆ ಇಲ್ಲ 50 ರೂಪಾಯಿ ಇರೋದು. ನಾನು ಏನೋ ಒಳ್ಳೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ, ಏನೋ ಒಳ್ಳೇದಾಗ್ತೈತೇನೋ ಹೆಂಗೆ ಗಣಪತಿಗೆ ದುಡ್ಡು ಕೊಟ್ಟು ಆದರೆ ನನ್ನ ಕೆಲಸ ಆದರೆ ಸಾಕು. ತಗೊಳ್ರಿ ನಾನು ತೆಗಿರೋದು 50 ರೂಪಾಯಿ ಈಗ ಕೇಳ್ರಿ. ಏನೋ ನಿಂದೆ ಮೊದಲನೇ ಫೋನ್ಗೆ ಹೆಂಗ ಫಸ್ಟಿಗೆ 50 ರೂಪಾಯಿ ಕಲೆಕ್ಟ್ ಆಗೈತಿ. ನಿನ್ಗೆ ಒಳ್ಳೇದಾಗ್ಲಿ, ನಿನ್ ಕೆಲಸ ಎಲ್ಲ ಚೆನ್ನಾಗಾಗ್ಲಿ. ಹೋಗೋಣ, ಹೋಗ್ಬಾ ಹೋಗು. ಸೂರಿ ಮಂಜ ಆ ಕಡೆಗೆ ಹೋಗ್ತಾರಲ್ಲ ಬುಕ್ಕಾಪಟ್ಟಣದ ಕಡೆಗೆ, ಅವ್ರನ್ನ ನೀವು ಕೇಳ್ರಿ. ನಾವಿತ್ತ ಅದೇ ಆಗ್ಲವಾಡಿ ಕಡೆಗೆ ಹೋಗ್ತಾರಲ್ಲ ಅವ್ರನ್ನ ನಾವು ಕೇಳ್ತೀವಿ ದುಡ್ಡ ಹೆಂಗ. ಸರಿ ಕಣ ರಾಜು, ನೀವ್ ಹೇಳ್ದಂಗೆ ಮಾಡ್ತೀವಿ. ರಾಜ ಅಲ್ಲೋಡು ಡಾಕ್ಟ್ರು ಬರ್ತಾವ್ರಿ. ಹೆಂಗ ಒಳ್ಳೆ ಪಾರ್ಟಿ ಸಿಕ್ತ ನಮ್ಗ ವಯ್ಯ. ಬಾಣ್ಲಿ ಡಾಕ್ಟ್ರು ಸೋರಿಯಾಗ ದುಡ್ಡು ಕೇಳ್ಬೇಕು ಕಣ್ಲ, ಅಂತದ್ ಮಸ್ತಾಗ ದುಡ್ಡು ಇರ್ತೈತೆ, ಕೊಡ ತಕ ಬಿಡಬಾರ್ದು. ಕಣ್ಲ ರಾಜ, ರಂಗ್ ಹೇಳೋದ್ ಸರಿನೇಯ. ಅವೈ ಕೊಡ ತಕ ನಾವು ಬಿಡ್ಲೇಬಾರ್ದು ದಾರಿನ. ಅವೈ ಮೊದ್ಲೇ ಉಟ್ಕೊಂಜಸ್ ನನ್ ಮಗ ಕೇಳಿರು ಕೊಡಲ್ಲ, ಅದಕ್ಕೆ ಯೋನನ ಆಗ್ಲಿ ನಾವ್ ಅಡ್ಡನೇ ನಿಂತ್ಕೊಂಡ್ರೆ ಪರವಾಗಿಲ್ಲ, ಅವೈಗ್ ದಾರಿ ಬಿಡಬಾರ್ದು ದುಡ್ಡು ಕೊಡ ತಕನ. ಯಾಕ್ರಲ್ಲ ಹುಡುಗರ ಹೆಂಗ್ ನಿಂತಿದ್ದೀರಾ? ಯಾಕೆ ಕಡ್ಡಿ ಬೇರೆ ಅಡ್ಡ ಇಟ್ಕೊಂಡು ನಿಂತಿದ್ದೀರಲ್ಲ? ನಿಮ್ಗೇನು ಆಟ ಆಡೋಕ್ಕೇನು ಇಲ್ದ ಜಾಗ ಇಲ್ದಲ್ಲ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀರ, ಏನ್ ಕತೆ? ಅದು ಇಲ್ಲ ಡಾಕ್ಟ್ರೇ, ಮತ್ತೀಗ ಗಣಪತಿ ಇಕ್ಕಕ್ಕೆ ನಾವೆಲ್ಲ ದುಡ್ಡು ಕುಡಿಕ್ತಾ ಇದ್ದೀವಿ, ಅದಕ್ಕೆ ನೀವು ನಮಗೆ ದುಡ್ಡು ಕೊಡಿ ಗಣಪತಿ ಇಕ್ಕಕ್ಕೆ, ಅದಕ್ಕೆ ಕಡ್ಡಿ ಅಡ್ಡ ಇಕ್ಕಿರೋದು. ಗಣಪತಿ ಇಕ್ಕಕ್ಕೂ ಇಲ್ಲ ಅವ್ರ ಅಪ್ಪನ ಶಿವನ್ ಇಕ್ಕಕ್ಕೂ ನಂತಾಗ ದುಡ್ಡು ಇಲ್ಲಿ ತೆಗಿರಲ್ಲ, ದಾರಿ ಬಿಡ್ರಲ್ಲ. ನನಗೆ ಟೈಮ್ ಆಗ್ತೈತಿ, ಆಸ್ಪತ್ರೆಗೆ ಹೋಗ್ಬೇಕು. ನೀವೀಗಡ್ರು ಯಾರನ್ನ ದುಡ್ಡು ಕೇಳಿ ಗಣಪತಿ ಇಕ್ಕದಲ್ಲ, ನೀವು ದುಡ್ಡು ಕುಡಿಕೊಂಡು ನಿಮ್ಮ ನಿಮ್ಮಮ್ಮ ಕೊಟ್ಟಿರ್ತಾರಲ್ಲ ಅದನ್ನ ಕುಡಿಕೊಂಡು ಗಣಪತಿ ಇಕ್ಬೇಕಪ್ಪ. ಹಿಂಗ ಆದಾಗೋಗರ್ನ ತಾಗೆಲ್ಲ ದುಡ್ಡು ಕೇಳಿದ್ರೆ ಸುಮ್ಕಿರ್ತಾರೆ. ನಡೀರಿ ನಿಮ್ಮ ಅಪ್ಪಗಳು ತಕ್ಕ ಬರ್ತೀನಿ. ಅಪ್ಪನೇ ಈ ಡಾಕ್ಟ್ರು ಅಪ್ಪಗೆ ಹೇಳ್ತೀನಿ ಅಂತಾನಲ್ಲ, ನಮ್ಮ ಅಪ್ಪಗೆ ನಾನು ಹೇಳಿದ್ರೆ ಶೆಟ್ ಇದ್ರಂಗೆ ಹೋಯ್ತಾನೆ. ನಮ್ಮ ಅಪ್ಪ ನಾನು ಏನಪ್ಪ ಮಾಡ್ಲಿ? ಈ ರಾಜಪ್ಪ ದುಡ್ಡು ತಕೋಗೋಣ ಅಂತ ಕರ್ಕೆ ಬಂದು ಈಗ ಎಲ್ಲಿ ನನ್ನ ಏರಿ ಕುಸ್ತನ ಕಾಣೆ ನಾನು. ಡಾಕ್ಟ್ರೇ, ನಾವು ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ಅಜ್ಜಿ, ತಾತ ಎಲ್ಲರಿಗೂ ಹೇಳೇ ಬಂದಿದ್ದೀವಿ. ಅವ್ರು ಏನೋ ಮಾಡಲ್ಲ, ಈಗೇನು ಹೋಗಿ ಕಲೆಕ್ಟ್ ಮಾಡಿ ನಿಮ್ದಾಗಿ ಒಂದು ಗಣಪತಿ ಇಕ್ರಿ ಅಂತ ಹೇಳೋರು. ನಮ್ಮ ಅಪ್ಪಯ್ಯರಿಗೆ ಹೇಳಿರುವೆ, ಅವ್ರು ಏನು ಮಾಡಲ್ಲ. ನೋಡ್ರ ನಂತಾಗ ದುಡ್ಡು ಗಿಡ್ಡು ಇಲ್ಲ, ತೀರಾ ನಾ ಇಂಜೆಕ್ಷನ್ ಬೇಕಾದ್ರೆ ಫ್ರೀಯಾಗಿ ಮಾಡ್ತೀನಿ, ಅದಕ್ಕೇನು ದುಡ್ಡು ಕಾಸು ತಾಮಲ್ಲ. ನಂತಾಗ ಈಗಂತೂ ದುಡ್ಡಿಲ್ಲಪ್ಪ, ತೆಗೀರಿ ನನಗೆ ದಾರಿ ಬಿಡ್ರಿ. ಅಲ್ಲ ಡಾಕ್ಟ್ರೇ, ಕಾಯಿಲೆ ಆಗಲ್ಲ ಸುಮ್ಕೆ ಯಾರನ್ನ ಇಂಜೆಕ್ಷನ್ ಮಾಡಿಸ್ಕೊಂತಾರೆ. ನೀವೇನು ಓದಿದ್ದೀರ ಏನ್ ಕತೆನ ಕಾಣೆ? ಕಾಯಿಲೆ ಇಲ್ದವ್ರಿಗೆ ಇಂಜೆಕ್ಷನ್ ಮಾಡ್ತೀವಿ ಅಂತೀರಲ್ಲ ನೀವು. ಏನ್ ಗೊತ್ತೇನಿಲ್ಲ ರಂಗ, ನಂಗೆ ಒಂದ್ಸರಿ ಚೆನ್ನಾಗಿರ್ಲಿಲ್ಲ, ಈ ವೈನ್ ತಕ ಹೋಗಿದ್ದೆ. ಇನ್ನೋಡು ದಾನಿಗೆ ಇಡ್ತಂಗೆ ಇಡ್ತಾನೆ ಹಂಗೆ ಈ ವೈ ಸೂಜಿನ. ಮಕ್ಳಲ್ವೇ ನಿಧಾನಕ್ಕೆ ಸುಚ್ಚನ ಅನ್ನಲ್ಲ, ದಾನಿಗೆ ಇಟ್ಟದಂಗೆ ಹಂಗೆ ಬೇರ್ನೆ ಇಡ್ತಾನೆ. ನಾನು ಅವಾಗಲೇ ಅನ್ಕೊಂಡೆ ಈ ವಯ್ಯ ಮನುಷ್ಯರು ಡಾಕ್ಟ್ರ್ ಆಗೋದ್ಕಿನ್ನ ದಾನಿನ ಡಾಕ್ಟ್ರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಅಂತ ನನ್ನ ಮಗ ಕಣ್ಲ ಈ ವಯ್ಯೋ ಹಂಗೆ ಹಿಂಗೆ ಇಟ್ಟಲ್ಲ ಸೂಜಿನ ಬಾತಿಗೆ. ಈ ತರಲೆ ನನ್ನ ಮಗನಾವು ನಾನು ದುಡ್ಡು ಕೊಡ್ತಿದ್ರೆ ಬಿಡಲ್ಲ ಅನ್ನಿಸ್ತೈತಿ. ತೀರಾ 10 ರೂಪಾಯಿನೇ ಆಗಲಿ ಕೈಯ ಕಿಕ್ಕಿ ಹೋಗೋದು ವಾಸಿ. ಅಲ್ಲೆಲ್ಲ ಪೇಷಂಟ್ಗಳು ಕಾಯ್ತಾ ಇರ್ತಾರೆ, ಇವ್ರ ಕೈಲಿ ಆಟ ಆಡ್ಕೊಂಡು ಕೂಕೊಂಡ್ರೆ ಬೇರೆ ಡಾಕ್ಟ್ರು ತಕ ಹೋಗ್ತಾರೆ. ಆವಾಗ ನನಗೆ ಅಲ್ವೇ ಲಾಸ್ ಆಗೋದು. ಅಯ್ಯೋ ಅವು ಹಬ್ಬ ಪೇಷಂಟ್ 10 ರೂಪಾಯಿ ಕೈಯ ಕಿಕ್ಕಿರೋನು ಅಲ್ಲೇ ಬೋತೈತಿ, ಇವ್ರ ಕೈಗೆ ನಾನೊಂದು 10 ರೂಪಾಯಿ ಇಕ್ಕಿ ಹೋಗ್ಬೇಕು, ಇಲ್ಲಾಂದ್ರೆ ಇವರೆಲ್ಲೂ ಬಿಡಲ್ಲ.
ನೋಡ್ರಲ್ಲ ಪಾಪ ನನ್ನ ತಗಿನ್ನ ದುಡ್ಡಿಲ್ಲ 10 ರೂಪಾಯಿ ಇರೋದು. ಇನ್ನು ಈಗ ಆಸ್ಪತ್ರೆ ತಕ್ಕ ಹೋಗ್ತಾ ಇದ್ದೀನಿ. ಇನ್ನು ದುಡ್ಡಿಲ್ಲ ತಗೊಳ್ರಿ, ನನ್ನ ತಗ 10 ರೂಪಾಯಿನೇ ಇರೋದು. ಏನನ ಮಾಡಿ ಕೇಳ್ರಿ, ತೆಗೀರಿ, ನನಗೆ ದಾರಿ ಬಿಡ್ರಿ. ಅಯ್ಯೋ ರಾಜ ಇಸ್ಕ, ಡಾಕ್ಟ್ರು 10 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಲ್ಲ, ಇನ್ನೇನು ಮಾಡ್ತೀಯ ಇಸ್ಕ ಅತ್ತ. ಅದ್ಯಾ ಪುಣ್ಯಾತ್ಮ ಈ ವೈನ ಗೌರ್ಮೆಂಟ್ ಡಾಕ್ಟ್ರು ಮಾಡಿದ್ನೋ ಕಾಣೆ ಕಣ್ಲ. ಓದ್ ಪೇಷಂಟ್ಗಳು ತಗೆಲ್ಲ 10 ರೂಪಾಯಿ ಗಿಲಿಕ್ಕೊಂತಾನೆ ಹಂಗೆ ಈ ವಯ್ಯ. ಸರ್ಕಾರನೇ ಮಸ್ತಾಗಿ ಸಂಬಳ ಕೊಡ್ತೈತೆ, ಹಂಗಿದ್ರೆ ಈ ವೈಗೆ ಸಾಲದು ಕಾಣಲ್ಲ. ಬಾ ಅತ್ತೆಗೆ. ಏ ರಾಜ ರಾಜ, ಅಲ್ಲಿ ನೋಡಲ್ಲಿ ಅದು ಯಾರ ಒಜ್ಜಿ ಬತ್ತೈತೆ, ಏನೋ ತರಕಾರಿನ ಹಣ್ಣ ಯಾತದ ಒಚ್ಕೊಂಡ್ ಬತ್ತೈತೆ ನೋಡ್ರಲ್ಲಿ. ತಡೀರಿಸ್ ಆ ಒಜ್ಜಿನ ನಿಲ್ಲಿಸ್ರಿ, ಆ ಒಜ್ಜಿಗೆ ವ್ಯಾಪಾರ ಆಗಿರ್ತೈತೆ. ಆ ಒಜ್ಜಿ ತಗೊಂಡಿಟ್ಟು ಇಸ್ಕೆಮಾನ. ಅಜ್ಜಿ ಅಜ್ಜಿ ನಿಲ್ಸು. ಯಾಕ್ರಲ್ಲ ಪಾಪ ಹೊಟ್ಟಸ್ತೈತೆ, ಹಣ್ಣು ಕೊಡೋಣ. ಯಾಕೆ ಹಿಂಗ ಆಟ ಆಡೋದು ಬಿಟ್ಟು ಹಿಂಗ್ ಬೀದಂಗ್ ನಿಂತ್ ಕೇಳಿದಿರ ಯಾಕೆ? ಅಜ್ಜಿ ನಮಗೆ ಹಣ್ಣು ಗಿಣ್ಣು ಬೇಡ, ಗಣಪತಿ ಇಕ್ಕಕ್ಕೆ ದುಡ್ಡು ಕೊಡಜ್ಜಿ. ನಿಂತಾಗ ಎಷ್ಟು ರೂಪಾಯಿ ಐತೆ ಅಷ್ಟು ರೂಪಾಯಿ. ಅಯ್ಯೋ ಬೆಳಿಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ಕಣಪ್ಪ. ವ್ಯಾಪಾರ ಆಗಿದ್ರೆ ಕೊಡ್ತಿದ್ದೆ, ಇನ್ನೇನು ನಾನೇನು ಬೇರೆಯವ್ರಿಗೆ ಕೊಡ್ತಿದ್ದೆ, ದೇವ್ರಿಗೆ ಕೊಡ್ತಿದ್ದೆ. ವ್ಯಾಪಾರನೇ ಆಗಿಲ್ಲ, ನಾನು ಏನು ಮಾಡೋಣ ಹೇಳ್ರಪ್ಪ. ರಾಜ ಬಿಡಲ್ಲ ಅತ್ತ, ಪಾಪ ಅಜ್ಜಿಗೆ ವ್ಯಾಪಾರ ಆಗಿಲ್ಲ ಅಂತ ಹೇಳ್ತೈತೆ. ಪಾಪ ಸುಮ್ಮನೆ ಯಾಕ ಅಜ್ಜಿ ಹೊಟ್ಟೆ ಮೇಲೆ ನಾವು ಹೊಡಿಬೇಕು, ಬಿಡತ್ತು ಹೋದ್ರೋಗ್ಲ ಅಜ್ಜಿ. ಸರಿ ಅಜ್ಜಿ ಹೋಗು, ಈಗೇನು ವ್ಯಾಪಾರ ಆಗಿಲ್ಲ ಅಂತೀಯ ಪಾಪ. ಅಜ್ಜಿ ನಂಗೊಂದು ಹಣ್ಣು ಕೊಡಜ್ಜಿ, ಬಾಳೆಹಣ್ಣ ಹೊಟ್ಟಸ್ತೈತೆ ತಿಂಬಕ್ಕೆ. ಅಯ್ಯೋ ಪಾಪ ಬರ್ರಲ್ಲ, ನಿಮ್ಮಂತರಿಗೆ ಕೊಡ್ರಿ ಇನ್ಯಾರಿಗೆ ಕೊಡೋಣ. ಬರ್ರಿ, ನೀವೇನು ದುಡ್ಡು ಗಿಡ್ಡು ಏನು ಕೊಡ್ಬೇಡ್ರಿ, ಬರ್ರಿ, ನಿಮ್ಗೆ ಆಗವಷ್ಟು ತಿನ್ ಬರ್ರಿ. ನೀವು ನನ್ನ ಮೊಮ್ಮಕ್ಳಿದ್ದಂಗೆ ಬರ್ರಪ್ಪ. ಮಕ್ಕಳೇ ದೇವ್ರು ಅಂತ ದೊಡ್ಡರು ಹೇಳ್ತಾರೆ, ನಿಮಗೆ ಸೇವೆ ಮಾಡಿರಿ ದೇವ್ರ ಸೇವೆ ಮಾಡ್ದಂಗೆ ಬರ್ರಿ. ನಂತ ದುಡ್ಡಂತೂ ಇಲ್ಲ, ನೀವೇ ತಿಂದ್ರಿ, ನಾನು ದೇವ್ರ ಸೇವೆ ಮಾಡ್ದಂಗೆ ಆಗ್ತೈತಿ. ಬರ್ರಪ್ಪ, ನಿಮ್ಗಿನ ಏನು ಹೆಚ್ಚೇನಪ್ಪ ಹಣ್ಣು ಎಲ್ಲನ. ಅಜ್ಜಿ ನನಗೆ ಸೇಬೆಹಣ್ಣು ಕೊಡಜ್ಜಿ, ನನಗೆ ಸೇಬೆಹಣ್ಣು ಅಂದ್ರೆ ಭಾರಿ ಇಷ್ಟ. ಪಾಪ ನಿಮ್ಮ ಕೈ ಏನು ಹಿಡಿಕೆಮಲ್ಲ ಕಂಡ್ರಲ್ಲ, ನಿಮ್ಗೆ ಏನು ಬೇಕಾದನ್ನ ಆಗಾಗ ಒಟ್ಟು ತಿಂದ್ರಿ. ನಾನೇನು ಬೈಕೆಮಲ್ಲ, ನಾನೇನು ನಿಮ್ಮನ್ನು ದುಡ್ಡು ಕೇಳಲ್ಲ. ನಿಮ್ಗೆ ಏನೇನು ಬೇಕು, ದ್ರಾಕ್ಷಿ ಹಣ್ಣು ಐತೆ, ಇದಂಥದ್ದು ಬಾಳೆಹಣ್ಣು ಐತೆ, ಸೇಬೆಹಣ್ಣು ಐತೆ, ನಿಮ್ಗೆ ಏನೇನು ಬೇಕಾ ಎಲ್ಲ ತಿನ್ರಪ್ಪ. ನಾನೇನು ಬೇಡ ಅಂಬಲ್ಲ, ತಿನ್ರಿ. ಅಜ್ಜಿ ನೀನು ದೇವರಣೆಗೂ ಸಖತ್ತು ಒಳ್ಳೆ ಅಜ್ಜಿ ಕಣಜ್ಜಿ. ನೋಡು, ನಿನಗೆ ಮಕ್ಕಳು ಅಂದ್ರೆ ಯೋಟ್ ಇಷ್ಟ ಅಲ್ವೇ? ನಮ್ಮನೆಗೂ ಒಂದು ಅಜ್ಜಿ ಐತೆ, ಯಾವಾಗ್ಲೂ ನಮ್ಮ ಬೈತಾನೆ ಇರ್ತೈತೆ ಅಜ್ಜಿ. ನೀನ್ ನೋಡಿದ್ರೆ ನೀನೇ ನಮ್ಮ ಅಜ್ಜಿ ಆಗ್ಬೇಕಾಗಿತ್ತು ಅನ್ನಿಸ್ತೈತೆ ಅಜ್ಜಿ. ನನಗೆ ಮೊಮ್ಮಕ್ಳಿಲ್ಲ ಕಣಪ್ಪ, ನನ್ಗಿರೋನು ಒಬ್ಬನೇ ಮಗ. ಅವನಿಗೆ ಯಾಕೆ ಇನ್ನ ಮಕ್ಕಳಾಗಿಲ್ಲ. ನನಗೂ ಮಕ್ಕಳು ಅಂದ್ರೆ ಆಸೆ, ಏನ್ ಮಾಡ್ತೀಯ, ನಮ್ ದುರಾದೃಷ್ಟಕ್ಕೆ ಇನ್ನ ಮಕ್ಕಳಾಗಿಲ್ಲ. ಅದಕ್ಕೆ ನೀವೇ ನನ್ನ ಮೊಮ್ಮಕ್ಳು ಅಂತ ನಾನು ಹೇಳಿಲ್ವೇ? ಅಜ್ಜಿ ಹೆಂಗ ಹೊಟ್ಟಸ್ತಿತ್ತು, ಎದ್ದಾಗ್ಲಿಂದ ಇಲ್ಲಿ ನಿಂತ್ಕೊಂಡು ಆದೆಗೆ ಹೋಗೋರ್ನು ಬರೋರ್ನೆಲ್ಲ ದುಡ್ಡು ಕೇಳಿ ಕೇಳಿ ಕಾಲ್ ಬೇರೆ ನಯ್ಯವು, ಹೊಟ್ಟೆ ಬೇರೆ ಹಸ್ತಿತ್ತು. ಹೆಂಗ ಒಳ್ಳೆ ಕೆಲಸ ಮಾಡ್ದೆ ಕಣಜ್ಜಿ. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಜ್ಜಿ. ಅಯ್ಯೋ ದೇವ್ರು ಒಳ್ಳೇದ್ ಮಾಡ್ತಾನೋ ಬಿಡ್ತಾನೋ, ನನ್ನ ಮಗುಗೂ ನಂಗೆ ಒಂದು ಮೊಮ್ಮಗಳನ್ನ ಕೊಟ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ. ನಮ್ಮ ಒಳ್ಳೆತನ ನೋಡಿ ದೇವ್ರು ಎಂದು ಒಳ್ಳೇದ್ ಮಾಡ್ತಾನೋ ಏನ್ ಕತೆ ನಾವು. ಅಜ್ಜಿ ಒಳ್ಳೇದಾಗುತ್ತೆ, ಸುಮ್ಕಿರ್ ಚಿಂತೆ ಮಾಡಬೇಡ. ಅಯ್ಯೋ ಏನ್ ಒಳ್ಳೇದಾಗ್ತೈತೋ ಏನ್ ಕತೆನಪ್ಪ. ನನ್ನ ಮಗುಗೆ ಅಂತತನ ಒಂದು ಹುಡುಗ ಆದ್ರೆ ಅಷ್ಟೇ ಸಾಕು ಅಂದಂಗೆ ಗಣೇಶಿಗೆಲ್ಲ ದುಡ್ಡು ಕಲೆಕ್ಟ್ ಆಗೈತಿ. ಹಾಗಾದ್ರೆ ನೀವು ಗಣೇಶನ್ ತಂದಿರ್ತೀರ. ಅಜ್ಜಿ ಹಂಗು ಏನನ್ನ ದುಡ್ಡು ಕಲೆಕ್ಟ್ ಆಗ್ತಿದ್ರೆ ಇಲ್ಲೇ ಐತನಲ್ಲ ನಮ್ ಗಣೇಶ, ಅವನ್ನೇ ಗಣೇಶನಾಗ ರೆಡಿ ಮಾಡಿಕೊಂಡ್ರು ಸದಷ್ಟೇನ. ಕಂಡ್ರಲ್ಲ ಫ್ರೆಂಡ್ಸ್, ನಿಮ್ಮೂರಲ್ಲೂ ಸಹ ಮಕ್ಕಳು ಇದೇ ತರ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಸರಿ, ವಿಡಿಯೋ ಇಷ್ಟ ಆಯ್ತಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.